ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿವೇಕ್. ಇವತ್ತು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಇದೊಂದು ಕಾಲ್ಪನಿಕ ಕಥೆ ಅಷ್ಟೇ. ಈಗ ಕಥೆಗೆ ಬರೋಣ. ನನ್ನ ಹೆಸರು ವಿವೇಕ್. ನಾನು ಸೆಕೆಂಡ್ PUC ಓದುತ್ತಿದ್ದೇನೆ. ನಾನು ಬೆಂಗಳೂರಿನಲ್ಲಿ ವಾಸವಿದ್ದೇವೆ. ನನ್ನ ಅಪ್ಪ ಅಮ್ಮ ಇಬ್ಬರು ಸೇರಿ ಒಂದು ದೊಡ್ಡ ಕಂಪನಿ ನಡೆಸುತ್ತಿದ್ದಾರೆ. ಅವರು ಯಾವಾಗಲೂ ತುಂಬ ಬ್ಯುಸಿಯಾಗಿರ್ತಾರೆ. ಇಬ್ಬರು ಒಂದೊಂದು ಸಾರಿ ಹೊರಗಡೆ ಹೋದರೆ 3 ದಿನವಾದರೂ ಬರುತ್ತಿರಲಿಲ್ಲ. ಹಾಗಾಗಿ ನನ್ನನ್ನು ನೋಡಿಕೊಳ್ಳಲು ಅವರಿಂದ ಆಗುತ್ತಿರಲಿಲ್ಲ. ಆಗ ನನ್ನ ಅಮ್ಮ ಒಬ್ಬ ಆಂಟಿಯನ್ನು ಕೆಲಸಕ್ಕೆ ನೇಮಿಸಿದರು. ಇನ್ನೂ ನನಗೆ ಆ ಕೆಲಸ ಅಂದರೆ ತುಂಬ ಇಷ್ಟ. ಯಾವಾಗಲೂ ಅದೇ ಯೋಚನೆಯಲ್ಲಿ ಇರುತ್ತೇನೆ. ಇನ್ನು ಆಂಟಿ ಬಗ್ಗೆ ಹೇಳಬೇಕೆಂದರೆ ನೋಡಲು ತುಂಬ ಸುಂದರವಾಗಿದ್ದಾರೆ. ಯಾವ ಥರ ಅಂದರೆ ವೆಬ್ ಸಿರೀಸಲ್ಲಿ ಬರೋ ಆಂಟಿ ಥರ ಇದ್ದರು. ಆ ಬಳುಕುವ ಬಾಳೆ ಕಂಬ, ಹಿಂದೆ ಸ್ವಲ್ಪನೇ ಉಬ್ಬಿದ ಕಂಬ, ದುಂಡುನೆಯ ಸೇಬು, ನೋಡಲು ಬಿಳಿ ಬಣ್ಣ. ಅಬ್ಬಾ, ನೋಡಿದರೆ ಕಣ್ಣು ಬೇರೆ ಕಡೆ ಹೋಗಲು ಮನಸ್ಸಾಗುತ್ತಿರಲಿಲ್ಲ. ನನ್ನ ಅಮ್ಮ ಅವರನ್ನು ನನಗೆ ಪರಿಚಯ ಮಾಡಿದರು. ಏ ವಿವೇಕ್, ಬಾರೋ ಇಲ್ಲಿ ಅಂದರು. ಏನಮ್ಮ? ನೋಡು, ಇವತ್ತೇ ಇವರು ಕೆಲಸಕ್ಕೆ ಬರುತ್ತಾರೆ. ಹೌದಾ? ನಾನು ನೋಡಿ ಶಾಕಾಗಿ ನಿಂತುಬಿಟ್ಟೆ. ಕಣೋ, ನಾವು ಯಾವಾಗಲೂ ಇಲ್ಲಿ ಇರುವುದಿಲ್ಲ ಅಲ್ವಾ, ಅದಕ್ಕೆ ಇವರನ್ನು ಸೇರಿಸಿಕೊಂಡೆ. ಹೌದಾ, ಸರಿ ಅಮ್ಮ. ಹಾಯ್ ಆಂಟಿ. ನಮಸ್ಕಾರ ಯಜಮಾನ್ರೆ. ಅಬ್ಬಾ, ಎಂಥ ವಯಸ್ಸವಳದು. ಸರಿ, ನನಗೆ ಟೈಮ್ ಆಯಿತು, ನಾನು ಬರ್ತೀನಿ, ಬಾಯ್. ಸರಿ ಅಮ್ಮ. ಆಮೇಲೆ ನಾನು ನನ್ನ ಪಾಡಿಗೆ ಕಾಲೇಜಿಗೆ ಹೋಗಲು ರೆಡಿಯಾಗಿ ಬಂದೆ. ಆಂಟಿ ಬಂದರು. ಯಜಮಾನ್ರೆ, ನಾಷ್ಟ ತರಲಾ? ಹಾಂ, ಸರಿ ತನ್ನಿ. ಆಮೇಲೆ ನನ್ನ ಯಜಮಾನರೇ ಅನ್ನಬೇಡಿ, ಬರೀ ವಿವೇಕ್ ಅನ್ನಿ ಸಾಕು. ಆಯಿತು ಯಜಮಾನ್ರೆ. ನೋಡಿ, ಪುನಃ ಹಾಗೆ ಕರಿತಾ ಇದ್ದೀರಾ? ಓ ಸಾರಿ. ಆಯಿತು ವಿವೇಕ್. ಓ, ಇಂಗ್ಲೀಷ್ ಬೇರೆ ಬರುತ್ತಾ ನಿಮಗೆ? ಹಾಂ, ಸ್ವಲ್ಪ ಬರುತ್ತೆ. ನನ್ನ ಮಗಳು ಹೇಳಿಕೊಟ್ಟಿದ್ದಾಳೆ. ಓ, ನಿಮಗೆ ಮಗಳು ಬೇರೆ ಇದ್ದಾರಾ? ಇದ್ದಾಳೆ. ಈಗ ಡಿಗ್ರಿ 2ನೇ ಇಯರ್ ಓದುತ್ತಿದ್ದಾಳೆ. ಅವಳು ಹಾಸ್ಟೆಲಲ್ಲಿ ಇದ್ದಾಳೆ. ವಾರಕ್ಕೊಮ್ಮೆ ಬರುತ್ತಾಳೆ. ನಾನು ಮನಸ್ಸಿನಲ್ಲಿ ಇವಳೇ ಇಷ್ಟು ಚೆನ್ನಾಗಿದ್ದಾಳೆ ಅಂದರೆ ಇನ್ನು ಇವಳ ಮಗಳು ಇನ್ನು ಹೆಂಗಿರಬೇಕು ಅಂದುಕೊಂಡೆ. ಮತ್ತು ನಿಮ್ಮ ಗಂಡ ಏನು ಮಾಡ್ತಾರೆ? ಅವರು ತೀರಿಗೆ ಹೋಗಿ 8 ವರ್ಷ ಆಗಿದೆ. ಓ ಸಾರಿ. ಆಯಿತಾ ವಿವೇಕ್, ಸರಿ, ನಾನಿನ್ನು ಬರ್ತೇನೆ, ಬಾಯ್ ಎಂದು ಹೊರಟೆ. ಕಾಲೇಜಿನಲ್ಲಿ ಬರೀ ಆಂಟಿದೆ ನೆನಪು ಕಾಡುತ್ತಿತ್ತು. ಇನ್ನು ಮಲಗಲು ಕಣ್ಣು ಮುಚ್ಚಿದರೆ ಅವಳ ದೇಹದ ಆಕಾರವೇ ಕಣ್ಣು ಮುಂದೆ ಬರುತ್ತಿತ್ತು. ತಡೆಯಲಾರದೆ ಅವಳನ್ನು ನೆನೆದು ಕೈ ಕೆಲಸ ಹೊಡೆದುಕೊಂಡು ಮಲಗಿಕೊಂಡೆ. ಅವಳು ಕೂಡ ರಾತ್ರಿ 9 ಗಂಟೆ ತನಕ ಕೆಲಸ ಮಾಡಿ ಮನೆಗೆ ಹೋಗುತ್ತಾಳೆ. ಒಂದೊಂದು ದಿವಸ ನನ್ನ ಅಮ್ಮ ಇಲ್ಲ ಅಂದರೆ ಆಂಟಿ ನಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತಾರೆ. ಹೀಗೆ ದಿನ ಕಳೆದ ಹಾಗೆ ಅವಳ ಮೇಲಿನ ಪ್ರೀತಿ ಜಾಸ್ತಿ ಆಗುತ್ತಿತ್ತು. ಹೇಗಾದರೂ ಅವಳ ಜೊತೆ ಚೆನ್ನಾಗಿ ಕೆಲಸ ಮಾಡಿ ಖುಷಿ ಪಡಬೇಕು ಅಂದುಕೊಂಡೆ. ಒಂದು ದಿನ ನನ್ನ ಅಪ್ಪ ಅಮ್ಮ ಯಾವುದೋ ಕೆಲಸ ಎಂದು ಮುಂಬೈಗೆ ಹೊರಟರು. ಅವರು ಬರುವುದು ನಾಳೆ ಆಗುತ್ತದೆ ಎಂದರು. ನಾನು ಇದೇ ಒಳ್ಳೆಯ ಸಮಯ ಅಂದುಕೊಂಡೆ. ಆಂಟಿ ಅವತ್ತು ಕೆಂಪು ಕಲರ್ ಸೀರೆ ಉಟ್ಟಿದ್ದರು ಹಾಗೂ ನೀಲಿ ಕಲರ್ ಬ್ಲೌಸ್ ಹಾಕಿದ್ದರು. ನೋಡಲು ಒಳ್ಳೆ ಅನುಷ್ಕಾ ಥರ ಕಾಣಿಸುತ್ತಿದ್ದರು. ನೋಡಿ ಫ್ಲಾಟ್ ಆಗಿಬಿಟ್ಟಿದೆ. ಅವರು ಮನೆ ಒರೆಸುತ್ತಿದ್ದರು. ನಾನು ಹೋಗಿ ಅವರ ಪಕ್ಕ ನಿಂತೆ. ಅವರ ದುಂಡನೆ ಸೇಬು ನನ್ನ ಕಣ್ಣಿಗೆ ಬಿದ್ದವು. ಹಾಗೆ ನೋಡಿ ನಿಂತು ಬಿಟ್ಟೆ. ಅವರು ನನ್ನ ನೋಡಿ ತನ್ನ ಸೆರಗನ್ನು ಸರಿ ಮಾಡಿಕೊಂಡು ಮೇಲೆ ಎದ್ದು, ಏನು ವಿವೇಕ್, ಏನಾದರೂ ಬೇಕಿತ್ತಾ? ನಾನು ಅವರ ಸೇಬನ್ನು ನೋಡುತ್ತಾ ಅದು ಎಂದು ತಡವರಿಸುತ್ತಿದ್ದೆ. ಆಂಟಿ ಅದನ್ನು ಗಮನಿಸಿ ಕೆಳಗೆ ನೋಡಿದರು. ನನ್ನ ತಮ್ಮ ಆಗಲೇ ಎದ್ದು ನಿಂತಿದ್ದ. ಅದನ್ನು ನೋಡಿ ಮುಗುಳ್ನಕ್ಕು. ಓ, ಗೊತ್ತಾಯಿತು ಏನು ಬೇಕು ಅಂತ ಸಾಹೇಬ್ರಿಗೆ. ಶಾಕಾಗಿ ಏನೂ ಅಂದ. ನಿನಗೆ ಹಾಲು ಬೇಕು ಅನಿಸುತ್ತದೆ. ಕುಡಿಯಲು ಏನು ಹಾಲು? ಆಂಟಿ, ಕುಡಿಯಲು ಹಾಲು ಬೇಕಾ ಅಂದೆ. ಆಂಟಿ ಅಂತ ಹೇಳಿದೆ. ಸರಿ, ತರುತ್ತೇನೆ ಎಂದು ನಕ್ಕು ಹೋದರು. ನನಗೆ ಆಶ್ಚರ್ಯ ಆಯಿತು. ಹಾಗೆ ರೂಮಿಗೆ ಹೊರಟು ಬಂದೆ. ಆಂಟಿ ರೂಮಿಗೆ ಹಾಲು ತೆಗೆದುಕೊಂಡು ಬಂದರು. ಏನು, ಆಗಲೇ ರೂಮಿಗೆ ಬಂದುಬಿಟ್ಟಿದೀಯಾ? ಆಂಟಿ. ಸರಿ, ತೆಗೆದುಕೋ ಹಾಲು. ನಾನು ಅವರನ್ನೇ ನೋಡುತ್ತಾ ಇಸ್ಕೊಂಡು ಕುಡಿಯಲು ಶುರು ಮಾಡಿದೆ. ಬಾಯಿಗೆ ಇಟ್ಟ ತಕ್ಷಣ ಅದರ ಬಿಸಿಗೆ ತುಟಿ ಸುಟ್ಟಿತು. ಅಮ್ಮ ಅಂದೆ. ಏನಾಯಿತು? ಅಮ್ಮ, ತುಟಿ ಸುಟ್ಟಿದೆ. ಆಂಟಿ, ನೋಡಿಕೊಂಡು ಕುಡಿಯಬೇಕು ತಾನೇ ಅಂತ ತನ್ನ ತುಟಿ ನೋಡಲು ಬಂದರು. ಹಾಗೆ ತುಟಿ ನೋಡುತ್ತಾ ಅವರು ತಡೆಯಲಾರದೆ ನನ್ನ ತುಟಿಗೆ ಮುತ್ತು ಕೊಡಲು ಶುರು ಮಾಡಿದರು. ನನಗೆ ಶಾಕ್. ಅಬ್ಬಾ, ನನಸ ನಂಬೋಕ್ಕಾಗಲಿಲ್ಲ. ಅವರನ್ನು ಹಾಗೆ ಕಿಸ್ ಮಾಡಲು ಶುರು ಮಾಡಿದೆ. ಆಮೇಲೆ ಇಬ್ಬರು ಬೇರೆಯಾದೆವು. ಇಬ್ಬರ ನಡುವೆ ಮೌನ. ನಾನು ಅವರನ್ನು ನೋಡಿ ನಕ್ಕೆ. ಅವರು ನಾಚಿಕೆ ತಡೆಯಲಾರದೆ ಅಡುಗೆ ಮನೆಗೆ ಓಡಿದರು.
ನಾನು ಅಬ್ಬಾ ದೇವರೇ, ಏನು ನಿನ್ನ ಲೀಲೆ, ಕೇಳದೆ ಇಷ್ಟು ಬೇಗ ಕೊಟ್ಟೆಯಲ್ಲ ಅಂದುಕೊಂಡು ನಾನು ಅಡುಗೆ ಮನೆಗೆ ಹೋದೆ. ಹೋಗಿ ನೋಡಿದರೆ ಆಂಟಿ ಅಡುಗೆ ತಯಾರಿಸುತ್ತಿದ್ದರು. ಹಾಗೆ ನಾನು ಅವರ ಹಿಂದೆ ಹೋಗಿ ಅವರನ್ನು ತಬ್ಬಿಕೊಂಡೆ. ಆಗ ಆಂಟಿ, ಏನು ಮಾಡ್ತಿದ್ದೀಯ ವಿವೇಕ್ ಅಂತ ಅಂದರು. ಆಗ ನಾನು, ಆಂಟಿ, ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಜೊತೆ ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಅಂತ ಆಸೆಯಾಗುತ್ತಿದೆ ಎಂದೆ. ಅದಕ್ಕೆ ಅವರು ಒಪ್ಪಿಕೊಂಡರು. ಇಬ್ಬರು ಕೋಣೆಗೆ ಹೋಗಿ ಬಾಗಿಲು ಹಾಕಿ ಆ ಕೆಲಸ ಮಾಡಲು ಪ್ರಾರಂಭ ಮಾಡಿದೆವು. ಆಂಟಿ ನಾನು ಮಾಡುವ ಕೆಲಸ ನೋಡಿ ಬೆಚ್ಚಿ ಬಿದ್ದರು. ಏ ವಿವೇಕ್, ಎಷ್ಟೊಂದು ವೇಗವಾಗಿ ಕೆಲಸ ಮಾಡುತ್ತೀಯೋ, ಈ ರೀತಿ ಕೆಲಸ ಮಾಡೋದು ಎಲ್ಲಿ ಕಲ್ತೀಯೋ ಯಪ್ಪ, ಇಷ್ಟೊಂದು ವೇಗವಾಗಿ ನಾನು ಎಂದೂ ಕೆಲಸ ಮಾಡಿಸಿಕೊಂಡಿಲ್ಲ ಅಂತ ಅಂದಳು. ಆಮೇಲೆ ನಾನು ಸುಮಾರು ಸತತವಾಗಿ 2 ಗಂಟೆಗಳವರೆಗೆ ಚೆನ್ನಾಗಿ ಕೆಲಸ ಮಾಡಿ ಸುಸ್ತಾಗಿ ಮಲಗಿದೆ. ಮರುದಿನ ಎಂದಿನಂತೆ ಆ ಕೆಲಸ ಮಾಡುತ್ತಾ ಇಬ್ಬರು ತುಂಬ ಸಂತೋಷವಾಗಿ ಇದ್ದೇವೆ. ಈ ಕತೆ ಯಾರಿಗಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಹಾಗೂ ಇಷ್ಟ ಆಯಿತು ಅಂತ ಕಳಿಸಿ. ಯಾಕೆಂದರೆ ಕತೆ ಬರಿಬೇಕಲ್ವಾ, ಅದಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.